ಮಲಪ್ರಭಾ ನದಿಯ ನವಿಲು ತೀರ್ಥ ಅಣೆಕಟ್ಟಿನಿಂದ 12,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ನವಿಲು ತೀರ್ಥ ಮಲಪ್ರಭಾ ಅಣೆಕಟ್ಟಿಗೆ ಖಾನಾಪುರ ಭಾಗದಲ್ಲಿ ಹೆಚ್ಚಾದ ಮಳೆ ಒಳಹರಿವು ಹೆಚ್ಚುತ್ತಿರುವುದರಿಂದ ಅಣೆಕಟ್ಟಿನ ಸುರಕ್ಷತೆಗಾಗಿ ಅಣೆಕಟ್ಟಿನಲ್ಲಿರುವ ನೀರನ್ನು ಮಲಪ್ರಭಾ ನದಿಗೆ ಮತ್ತೆ ಹರಿಬಿಡಲಾಗಿದೆ. ನದಿ ಪಾತ್ರದಲ್ಲಿರುವ ಸಾರ್ವಜನಿಕರೇ ಎಚ್ಚರ ಎಚ್ಚರ ಎಚ್ಚರ. ರಾಮದುರ್ಗ ಹಳೆ ಸೇತುವೆ ಮುಳುಗಡೆಯಾಗಿ ಸುರೇಪಾನ್ ಸಂಪರ್ಕ ಬಂದಾಗಿದೆ. ಮತ್ತೆ ಪ್ರವಾಹ ಭೀತಿ ಎದುರಿಸುತ್ತಿರುವ ನದಿ ಪಾತ್ರದ ಜನರು. 2019ರಲ್ಲಿ ಭೀಕರ ಪ್ರವಾಹ ಎದುರಾಗಿತ್ತು. ನದಿ ದಡದಲ್ಲಿರುವ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ರಾಮದುರ್ಗ ಘಟಕನೂರು ಸಂಪರ್ಕ ಸೇತುವೆ ಮುಳುಗುವ ಹಂತ ತಲುಪಿದ್ದು, ಹೊರಹರಿವಿನ ಪ್ರಮಾಣ ಜಾಸ್ತಿಯಾದರೆ ಈ ಸೇತುವೆ ಕೂಡ ಮುಳುಗೋ ಸ್ಥಿತಿಯಲ್ಲಿದೆ. ಮಲಪ್ರಭಾ ಅಣೆಕಟ್ಟಿನ ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದನ್ನು ಪರಿಗಣಿಸಿ ಅಣೆಕಟ್ಟಿನ ಮಟ್ಟವು 2079.50 ಅಡಿಗಳ ಪೂರ್ಣ ಮಟ್ಟಕ್ಕೆ ವಿರುದ್ಧವಾಗಿ 2075.85 ಅಡಿಗಳಿಗೆ ತಲುಪಿದೆ. ಮಲಪ್ರಭಾ ಅಣೆಕಟ್ಟಿಗೆ ಪ್ರಸ್ತುತ ಒಳಹರಿವು 15,375 ಕ್ಯೂಸೆಕ್ ಆಗಿದೆ. ಅಣೆಕಟ್ಟಿನ ಮಟ್ಟವನ್ನು ಕಾಯ್ದುಕೊಳ್ಳಲು ಮಲಪ್ರಭಾ ನದಿಗೆ ನೀರು ಬಿಡುಗಡೆಯನ್ನು ಹೆಚ್ಚಿಸಲಾಗುವುದು. ಮುಂಜಾಗ್ರತಾ ಕ್ರಮವಾಗಿ ದಿನಾಂಕ 18/8/2025 ಸಂಜೆ 4 ಗಂಟೆಗೆ 12,794 ಕ್ಯೂಸೆಕ್ನಿಂದ 15,000 ಕ್ಯೂಸೆಕ್ಗೆ ಕ್ರಮೇಣ ಹೆಚ್ಚು ಮಾಡಲಾಗಿದೆ. ಮಲಪ್ರಭಾ ಜಲಾಶಯ ನದಿ ದಡದಲ್ಲಿ ಇದ್ದವರು ಜಾಗೃತರಾಗಿ ಎಚ್ಚರ.